ನಾನು ಹೋಗೋಣ ಅನ್ಕಂಡೆ ಹೋಗಕ್ಕಾಗ್ಲಿಲ್ಲ ಅತ್ತ. ಏನ್ ನಮ್ಮೂರಾಗೆ ಲಕ್ಷ್ಮಕ್ಕ ಆ ರಂಗಮ್ಮ ಎಲ್ಲ ಹೋಗ್ಯಾರಜ್ಜೆ. ಬಿಡಾಮಣ್ಣೆ ಹೋಗಿ ನೋಡ್ಕೊಂಡನ ಬರ್ಲಿ, ನಮ್ಗಂತೂ ಯೋಗ ಇಲ್ಲ ಅತ್ತ. ಇಷ್ಟೊತ್ತಿಗೆ ಬರ್ಬೇಕಿತ್ತಮ್ಮ, ಈ ಹುಡುಗರು ಇನ್ನೂ ಬಂದಿಲ್ವಲ್ಲ. ಹೂಸ್ ಯಪ್ಪ 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 ಯಪ್ಪ, ಏನ್ ಜನನಪ್ಪ ದೇವ್ರೇ. ಆಹಾ, ತೇರು ಎಂತ ಚೆನ್ನಾಗಿತ್ತು. ನಂಗಂತೂ ಸಖತ್ ಖುಷಿ ಆಯ್ತು. ಏ ಬಾಯ್ ಕಣ್ಲ, ಆಮೇಲೆ ಬರ್ತೀನಿ, ತಗೊಂಬರ್ತೀನಿ, ನೀನೇ ತಗೊಂಡೋಗು. ಹಾಗಳಪ್ಪ, ಓಹೋ ನಿನ್ ಮೊಮ್ಮಗ ನೆನ್ಪಿಸ್ಕೊಂತಿದಂಗೆ ಬಂದ್ಬಿಟ್ಟ ಕಣಜ್ಜಿ. ಅವನಿಗೆ 100 ವರ್ಷ ಆಯಸ್ಸು. ಹೂನೇ ಅಮ್ಮಣ್ಣಿ, ಏನೇನ್ ಕಿತಾಪತಿ ಮಾಡ್ಕೊಂಡು ಬಂದವ ಏನ ಜಾತ್ರೆಗೆ. ಬಾರಪ್ಪ ಬಾ ರಾಜ್ಕುಮಾರ. ಎಷ್ಟೊತ್ತು ಹೋಗೋದು ಇಲ್ಲಿ ಅದ್ರಕಂಡು ಅವಾಗಿಂದನ ಒಳ್ಳೆ ಕಾಯ್ತಾ ಇದ್ದೀನಿ. ಎತ್ಲಾಗ ತಪ್ಪಿಸ್ಕೊಂಡ್ವ ಏನ ಜಂದಾಗೆ ಏನಾತ ಏನಂತಂದು ನೋಡಿರೆ ಇವಾಗ ಬರ್ತಾನೆ ಅಳ್ಳಾಡ್ಕೊಂಡು. ಅಜ್ಜಿ, ಅಯ್ಯೋ ದೇವ್ರೆ, ನೀನ್ ಬರ್ಬೇಕಿತ್ತು ಕಣಜ್ಜಿ. ಎಂತ ಚೆನ್ನಾಗಿತ್ತು ಜಾತ್ರೆ ಗೊತ್ತೇ. ಯಪ್ಪ, ತೇರ್ ನೋಡ್ಬೇಕಿತ್ತು. ಅಯ್ಯಯ್ಯಪ್ಪ, ನನ್ಗಂತೂ ಸಖತ್ ಖುಷಿ ಆತಪ್ಪ. ನನ್ಗಂತೂ ಯಪ್ಪ, ಆದ್ರೂ ಜಾಸ್ತಿ ಜನ ನಾವಿರೋದು ಈಟೀಟು. ಹಂಗು ಸಂದೆಕ್ ಪಂದೆಕ್ ತೂರಿ ನೋಡ್ಬಿಟ್ವತ್ತ. ಹಂಗು ಅದ್ಯಾರ ತಾತ ಬಂದು ನನ್ನ ಕಾಲು ತುಳಿತಜ್ಜಿ. ಅಲ್ವಲ್ಲ ಪಾಪ, ನೋಡ್ಕೊಂಡಲ್ಲಿ ಹೋಗೋದು. ಜನ ಜಾಸ್ತಿ ಇರತಕ್ಕ ಹೋಗ್ಬೇಡಂತ ಹೇಳಿಲ್ವೇ? ಅಯ್ಯೋ ಅಜ್ಜಿ, ಅದೇನ್ ಜನ ಯಪ್ಪ ಯಪ್ಪ, ಎತ್ಲಾಗ ನೋಡಿರೋ ಜನ ಕಣಜ್ಜಿ. ನಂಗಂತೂ ಎಷ್ಟು ಖುಷಿ ಆಗ್ತಿದ್ ಗೊತ್ತೇ. ಅಲ್ವಲ್ಲ ಚಿಂಟು, ನಿಮ್ಮ ಅಜ್ಜಿಗೇನು ತರ್ಲಿಲ್ವೇ ಜಾತ್ರೆಗೆ? ಏನತ್ತೆ ಹಿಂಗನ್ಬಿಟ್ಟೆ? ನಾನ್ ಯಾರು? ನಮ್ ಗುಂಡಜ್ಜಿ ಅಂದ್ರೆ ನನಗೆ ಎಷ್ಟಿಷ್ಟ ಅಂತದಾಗ ಏನನ್ನ ತರ್ದಂಗಿರ್ತೀನಿ. ನಾನು ಕಿರಣ್ ಕೊಟ್ಟು ಕಳ್ಸಿದೀನಿ. ಅವನು ಅವ್ರ ಅಮ್ಮಗೆ ಬಳೆ ತಕೊಂಡವನೆ. ನಾನು ನಮ್ಮ ಅಜ್ಜಿಗೆ ಬಳೆ ತಕೊಂಡಿದ್ದೀನಿ ಗೊತ್ತೇ. ಆಮೇಲೆ ಪೀಪಿ ತಕೊಂಡಿದ್ದೀನಿ. ಆಮೇಲೆ ಆಟಾಡ ಸಾಮಾನು ತಕೊಂಡಿದ್ದೀನಿ. ಇನ್ನು ಕಡ್ಲೆಪುರಿ ಎಲ್ಲ ತಕೊಂಡ್ಬಂದಿದೀವಿ ನಾವು. ಅಲ್ವಲ್ಲ ಪಾಪ, ಮನೆಗೆ ತರ್ದಂಗೆ ಯಾಕೆ ಅಲ್ಲಿ ಕೊಟ್ಟು ಕಳಿಸ್ದೆ? ಅಜ್ಜೆ, ಎಲ್ಲ ಒಂದಕ್ಕೆ ಇಟ್ಕೊಂಡ್ಬಂದಿದ್ವಾ. ಆಮೇಲೆ ತಕೋಬೇಕು ಹೋಗಿ. ಇಲ್ಲೇ ಸದ್ಯಕ್ಕೆ ಸಾಕಾಗೈತೆ. ಸಾಯಂಕಾಲದಂಗೆ ಹೋಗಿ ತಕೊಂಬತ್ತೀನಿ ಹೇಳು. ಅಜ್ಜಿ, ನಾನೊಂದು ಹಾಡು ಹೇಳ್ತೀನಿ ಕೇಳಜ್ಜೆ. ಇದಕ್ಕಿನ್ನೂ ಸಾಕಾಗಿಲ್ಲಪ್ಪ, ಹಾಡು ಹೇಳ್ತೈತಂತಿ. ಎಲ್ಲಿ ಕಾಣೆನಾ ಇಂಥ ತೇರು, ಎಲ್ಲಿ ಕಾಣೆನಾ ಮಾಗೋಡು ಜಾತ್ರೆ ರಂಗನಾಥ ಸ್ವಾಮಿ ತೇರು ಎಲ್ಲೂ ಕಾಣೆನಾ. ಆಹ ಎಂತ ಜನ ನೋಡು, ಆಹ ಎಂತ ತೇರು ನೋಡು. ಇಡೀ ಮಾಗೋಡು ತುಂಬ ಹಬ್ಬಬ್ಬ, ಹಬ್ಬದ ಸಂಭ್ರಮ ತುಂಬಿದೆ ನೋಡು. ಆ ಕಡೆ ನೋಡು ತೇರು, ಈ ಕಡೆ ನೋಡು ಬೋಂಡ. ಆ ಕಡೆ ನೋಡು ತೇರು, ಈ ಕಡೆ ನೋಡು ಕಡ್ಲೆ ಪೂರಿ. ಆ ಕಡೆ ನೋಡು ತೇರು, ಈ ಕಡೆ ನೋಡು ಪಿಯೋ ಪಿಯೋ ಪೀಪಿ. ಏ ಪಾಪ, ಇದನ್ನ ಯಾರನ ಹಾಡು ಅಂತಾರೇನ? ಯಾತ ಒಂದ್ ಹೇಳ್ದೆ ಸುಂದರಜ್ಜಪ್ಪ. ಕೇಳು ಗುಂಡಜ್ಜಿ, ಕೇಳು ಗುಂಡಜ್ಜಿ, ನೀನು ಜಾತ್ರೆಗೆ ಬರ್ಬೇಕಿತ್ತು. ನಾ ಕಡ್ಲೆ ಪುರಿ, ನಾನು ಬಾಳೆ ನಿನಗೆ ತಂದಿದ್ದೀನಿ. ನೀನು ಬಂದಿದ್ರೆ ಜೊತೆಗೆ ತೇರು ನೋಡ್ಬೋದಿತ್ತು. ನಾನು ಗೋಬಿ ತಿಂತಿದ್ದೆ, ಹಂಗೆ ಐಸ್ ಕ್ರೀಮ್ ತಿಂತಿದ್ದೆ. ನಮ್ಮಪ್ಪ ಮಾಗೋಡು ರಂಗನಾಥ ಸ್ವಾಮಿಯ ತೇರನ್ನು ನೋಡಲು ನಿನ್ಗೆ ಅದೃಷ್ಟವಿಲ್ಲ, ನನ್ಗೆ ಅದೃಷ್ಟ ಐತೆ. ನಾನೇ ಅದೃಷ್ಟವಂತ ಗೊತ್ತೇನು ಗುಂಡಜ್ಜಿ? ಅಲ್ವಲ್ಲ ಪಾಪ, ಯಾತಲ್ಲ ಏನಾಯ್ತಲ್ಲ ನಿನಗೆ? ಹೆಂಗಿತ್ತ ತೇರು? ಅಜ್ಜೇ, ಹೆಂಗಿತ್ತು ಅಂದ್ರೆ ತೇರು ಹೂವ ಹೆಂಗ್ ಹಾಕಿದ್ರು ಗೊತ್ತೇನಜ್ಜಿ? ಯಪ್ಪ ಯಪ್ಪ ಯಪ್ಪ, ನೋಡಕ್ಕೆ 2 ಕಣ್ಣು ಸಾಲದು ಕಣಜ್ಜಿ. ಸಖತ್ತಾಗಿತ್ತು ಬಿಡು ಅಜ್ಜಿ. ನಾನಂತೂ ಕಣ್ಣು ತುಂಬ ನೋಡ್ಕೊಂಬಿಟ್ಟೆ. ಮತ್ತೀಗ
ಏನು ಗೊತ್ತೇ, ನೀನು 500 ರೂಪಾಯಿ ದುಡ್ಡು ಕೊಟ್ಟಿದ್ದಲ್ಲ, ಈ ಎಲ್ಲನೂ ನಾನು ಗೋವಿಂದ ಅನ್ನಿಸ್ಬಿಟ್ಟೆ ಕಣಜ್ಜಿ. ಅಲ್ವಲ್ಲ ಮಾನ್ಗೆಟ್ಟ, ನಿನಗೇನ ಭಯ ಭಕ್ತಿ ಐತೆ? 500 ರೂಪಾಯಿ ಅಂದರೆ ನಿನಗೇನು 1 ರೂಪಾಯಿ ಲೆಕ್ಕಕ್ಕೆ ಬತ್ತಿದ್ದೇನಪ್ಪ. ನಾನು ಯಾಕೆ ಈ ಹುಡುಗ ಹಿಂಗೆ ಆಡ್ತೈತೆ ಅಂತ ಅವಾಗಿಂದ ಅನ್ಕೊಂತಿದ್ದೆ, ಏನೋ ಮಸ್ಕ ಹೊಡಿತೈತೆ ಅಂತಂದು. ನೋಡಿರೆ 500 ರೂಪಾಯಿನೂ ಖರ್ಚು ಮಾಡ್ಕೊಂಬಂದಿದ್ಯಲ್ಲ. ನಾನು ಏನು ಹೇಳಿದ್ ನಿನಗೆ, ಒಂದು 200 ರೂಪಾಯಿ ನಾನು ಬೇಕಾದ್ರೆ ಏನಾದ್ರು ತಿನ್ಕ ಪಾಪ ಖರ್ಚು ಮಾಡ್ಕೆ, ಇನ್ನು 300 ರೂಪಾಯಿ ವಾಪಸ್ ತಂದು ಕೊಡು ಅಂತ ತಾನೆ. ಮನೆಗೇನು ದುಡ್ಡು ಕುಕಣರಿ? ಅಜ್ಜೆ ಬೈಬೇಡ ಕಣಜ್ಜೆ. ಪಾಪ ಕಿರಣಂಗೂ ಕೊಡಿಸ್ದೆ ಕಣಜ್ಜಿ ಒಂದೀಟ. ಅಂದರೆ 100 ರೂಪಾಯಿ ಖರ್ಚು ಮಾಡಿದೆ ಅವನಿಗೆ. ನಾನು ಅದು ಇದು ತಿಂದೆ, ಮನೆಗೂ ತಂದಿದ್ದೀನಿ. ಹೇಳು, ನಿನಗೆ ಬಳೆ ತಂದಿಲ್ವೇ? ಅಮ್ಮ ತಾಯಿ, ನಿನ್ನ ಬಳೆ 80 ರೂಪಾಯಿ ಗೊತ್ತೇ? ನೀನೇ ಇದೆಯಾ ನೀನು ಸೀಮೆ ಕೆಡಿಸ್ತಾನ ಕಣ. ಬಳೆ ತಗೊಂಡ್ರೆ ನಮ್ಮ ಅಜ್ಜಿ ಬೈಯಲ್ಲ ಅಂತಂದು ಬಳೆ ತಂದಿರೋದು ನೋಡಿ. ಮತ್ತೆ ನಿನಗೆ ಭಯ ಭಕ್ತಿ ಇಲ್ಲ ಪಾಪ, ಹಂಗಾಗ್ಬಿಟ್ಟೈತಿ ನಿನಗೆ. ಒಂದ್ರ ಒಟ್ಟು ಎದೆಗೆ ಭಯ ಇರಲಿ. ಹೋಗ್ಲಿ ಬಿಡಜ್ಜೆ. ನಿನಗೇನು 300 ರೂಪಾಯಿ ಬೇಕು ಅಷ್ಟೇ ತಾನೇ? ರಜೆ ಇದ್ದಾಗ ಏನನ್ನ ಕೂಲಿಗೆ ಹೋಗ್ತೀನಿ ಹೇಳು, ಇಲ್ಲಾಂದ್ರೆ ಮಗ್ ಬಿಡ್ಸಕ್ಕೆ ಹೋಗ್ತೀನಿ ಹೇಳು. ಅದು ಇಲ್ಲ ಅಂದರೆ ಏನನ್ನ ಇವಾಗ ಬ್ಯಾಸ್ಗೆ ಕಡಲೆ ಗಿಡ ಹಾಕಿರ್ತಾರಲ್ಲ, ಕಡಲೆಕಾಯಿ ಬಿಡ್ಸಕ್ಕೆ ಹೋಗಿ ನಿನಗೇನು ದುಡ್ಡು ತಂದು ಕೊಡ್ತೀನಿ ಹೇಳು. ಏನೋ ಸಿಟ್ಟು ಮಾಡ್ಕೊಂತ. ತಂದು ಕೊಡ್ತೀಯ? ನೀನು ತಂದು ಕೊಟ್ಟೆ ನಾನು ಬಾಯಿ ಬಿಡ್ಕೊಂಡು ಕಾಯ್ತಿರ್ಬೇಕು. ಬರೀ ದುಡ್ಡು ಹಾಳು ಮಾಡಿದ್ರೆ ಬಂತು. 1 ರೂಪಾಯಿ ಉಳ್ಸನ, ನಮ್ಮ ಅಜ್ಜಿಗೆ ಒಳ್ಳೇದು ಮಾಡೋಣ, ಯಾತನ ಸಹಾಯಕ್ಕಾಗ್ತೈತೆ ಹಂಗೆ ಹಿಂಗೆ ಅಂತಂದಿಲ್ಲ ನೀನು. ಆಮೇಲೆ ನಾನು ದುಡ್ಡಿಲ್ಲ ಅಂತಂದು ಅವ್ರ ಇವ್ರ ತಿರಿಬೇಕು. ಹೋಗ್ಲಿ ಬಿಡಜ್ಜಿ ಅತ್ತ. ಅಯ್ಯಮ್ಮ ಬಿಡಮ್ಮ ತಾಯಿ, ಯಾಕಂಗ್ ಬೈತ್ಯ? ನನಗಂತೂ ಸುಸ್ತಾಯತಲ್ಲಿ, ಕಾಲೆಲ್ಲ ನೋಯ್ತವಿ ಓಡಾಡಿ ಓಡಾಡಿ. ನಾನು ಹೋಗಿ ಮನೆ ಕೆಮ್ತೀನಿ ಹೇಳು, ನಿನಗೆ 300 ರೂಪಾಯಿ ಕೊಡ್ತೀನಿ ಹೇಳು. ನೋಡಿ ಅಮ್ಮಣ್ಣಿ, ಆ ಹುಡುಗಂಗೆ ಏನೋ ಒಂದ್ರ ಒಟ್ಟು ಭಯ ಭಕ್ತಿ ಐತೇನ. ಉಪ್ಸಿ 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 ಮ್ಯಾಕ್ ಹೋಗ್ಬಿಟ್ಟೈತಿ. ನನ್ಗೆ ಎಷ್ಟು ಸಿಟ್ಬತ್ತೈತಿ ಗೊತ್ತಿ? 200 ರೂಪಾಯಿ ಖರ್ಚು ಮಾಡ್ಕೊಂಡ್ ಬಾಬಾ, 300 ರೂಪಾಯಿ ತಗೊಂಡು ಬಾ, ಮನೆಗೆ ಯಾತು ಇಲ್ಲ ತರಕಾರಿ ಇಲ್ಲ ಅಂತ ನಾನು ಹೇಳಿದ್ರೆ 500 ರೂಪಾಯಿನೂ ಖರ್ಚು ಮಾಡ್ಕೊಂಬಂದಿರೋದು ನೋಡಿ. ಹೋಗ್ಲಿ ಬಿಡಜ್ಜಿ ಅತ್ತ, ಇವಾಗ ಖರ್ಚು ಮಾಡಿರೋದೇನು ತಗೊಬರಕ್ಕಾಗ್ತೈತೇನು? ಹೋಗ್ಲಿ ಬಿಡತ್ತ ಯಾಶಟ್ಕಿ, ನಾನು ಮಂತಕ್ಕೆ ಹೋಗ್ತೀನಿ. ಸರಿ ಕಣೆ.